ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಭಾರತದ ಹಡಗುಗಳಿಗೆ ಅನುಮತಿ, ದೇಶಕ್ಕೆ ಎಲ್ಪಿಜಿ ತರುತ್ತಿರುವ ನೌಕೆ ಹೋರ್ಮುಜ್ ಜಲಸಂಧಿ ದಾಟಲು ಒಪ್ಪಿಗೆ. ಇಂದಿನಿಂದಲೇ ತಂಬಾಕು ಖರೀದಿಸಲು ಒಪ್ಪಿಗೆ, ಎಚ್ಡಿಕೆ ನೇತೃತ್ವದ ನಿಯೋಗಕ್ಕೆ ಸಚಿವ ಪಿಯೂಷ್ ಗೋಯಲ್ ಭರವಸೆ. 2025ನೇ ಸಾಲಿನ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪ್ರದಾನ, ಪತ್ರಕರ್ತರಿಗೆ ವೃತ್ತಿ ಧರ್ಮ ಮುಖ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಹಿಳೆಯರಿಗೆ ಸಮಾನ ಅವಕಾಶ ಕಲ್ಪಿಸಿ, ರಾಮಲಿಂಗಾರೆಡ್ಡಿ. 70 ಪಲ್ಲಕ್ಕಿ ಬಸ್ಗಳಿಗೆ ಸಾರಿಗೆ ಸಚಿವರಿಂದ ಹಸಿರು ನಿಶಾನೆ, ಕೆಎಸ್ಆರ್ಟಿಸಿಯಿಂದ ಕೇಂದ್ರ ಕಚೇರಿಯಲ್ಲಿ ಮಹಿಳಾ ದಿನಾಚರಣೆ. ಮಹಿಳೆಯರ ವಿಶ್ವಕಪ್ ಹಾಕಿ ಅರ್ಹತಾ ಟೂರ್ನಿ, ಸೆಮಿಯಲ್ಲಿ ಇಟಲಿಗೆ ನಿರಾಸೆ, ಮನೀಷಾ ಮಿಂಚು, ಫೈನಲ್ಗೆ ಭಾರತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಭಿಕ್ಷಾಟನೆ ಮುಕ್ತ ರಾಜ್ಯ ನಿರ್ಮಾಣಕ್ಕೆ ಬದ್ಧ, ನಿರಾಶ್ರಿತರಿಗಾಗಿ ವಿವಿಧ ತರಬೇತಿ. 2025-26ರಲ್ಲಿ ಭಿಕ್ಷುಕರ ಪುನರ್ವಸತಿಗೆ 69.7 ಕೋಟಿ ರೂಪಾಯಿ ವೆಚ್ಚ, ಸಚಿವ ಮಹದೇವಪ್ಪ. ಈ ಖಾತಾ ಸೇವೆ ಆರಂಭ, ನಾಗರಿಕರು ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡುವ ಅಗತ್ಯವಿಲ್ಲ. ಮತ್ತೆ ಪ್ಲಾಸ್ಟಿಕ್ ರಸ್ತೆ ಚಿಂತನೆ, ಬೆಂಗಳೂರಿನ 3500 ಕಿಲೋಮೀಟರ್ ರಸ್ತೆಗೆ ಶೀಘ್ರ ಇನ್ನಷ್ಟು ಸೇರ್ಪಡೆ, ನಿರ್ವಹಣಾ ವೆಚ್ಚದಲ್ಲಿ ಉಳಿತಾಯ. ಋತುಚಕ್ರ ರಜೆ ಕಡ್ಡಾಯ ಬೇಡ, ರಜೆ ಬೇಡಿಕೆ ಸ್ವಯಂ ಪ್ರೇರಿತವಾಗಿರಲಿ, ಏಕರೂಪ ಕಾನೂನು ಸಲ್ಲದು, ಮಹಿಳಾ ಉದ್ಯೋಗಿಗಳ ಹಿತದೃಷ್ಟಿಯೂ ಮುಖ್ಯ ಎಂದ ಸುಪ್ರೀಂ ಕೋರ್ಟ್. ಈಡನ್ ಟೆಸ್ಟ್ ಪವಾಡಕ್ಕೆ 25ರ ಸಂಭ್ರಮ, ಲಕ್ಷ್ಮಣ್ ದ್ರಾವಿಡ್ ಅದ್ಭುತ ಜತೆಯಾಟ, ಭಾರತೀಯರು ಕ್ರಿಕೆಟ್ಗೆ ಹೊಸ ಜೋಶ್ ತುಂಬಿದ ಪಂದ್ಯ.